ನಾರಾಯಣನ ಒಂದು ಅವತಾರಗಳನ್ನ ಬಿಡಿಸಿದ್ದಾರೆ. ಕೂರ್ಮ ಅವತಾರ ಹಾಗೂ ಈ ಒಂದು ಮೀನಿನ ಅವತಾರ, ಇದು ಸಮುದ್ರ ಮಂಥನವನ್ನು ನೀಟಾಗಿ ಬಿಡಿಸಿದ್ದಾರೆ. ಹಾಗೆ ಹಿರಣ್ಯಾಕ್ಷನನ್ನ ಸಂಹರಿಸ್ತಿರೋದು ನಮ್ಮ ನಾರಾಯಣರು. ವರಹ ರೂಪದಲ್ಲಿ ಹಿರಣ್ಯಾಕ್ಷನನ್ನ ಸಂಹಾರ ಮಾಡ್ತಾರೆ. ಸಂಹಾರ ಮಾಡಿದ ನಂತರ ಭೂಮಿಯನ್ನು ರಕ್ಷಿಸುತ್ತಾರೆ. ಸೊ ಎಲ್ಲರೂ ಕೇಳಿರ್ತೀರ, ಭೂತಾಯಿಯನ್ನ ಹಿರಣ್ಯಾಕ್ಷನ ಎಂಬ ರಾಕ್ಷಸನು ಸಾಗರದ ಗರ್ಭದಲ್ಲಿ ಅಡಗಿಸಿಟ್ಟಾಗ ನಾರಾಯಣರು ವರಹ ರೂಪವನ್ನು ತಾಳಿ ಭೂತಾಯಿಯನ್ನ ರಕ್ಷಿಸ್ತಾರೆ. ಅದಾದ ಮೇಲೆ ಹಿರಣ್ಯಕಶಿಪು ಕೂಡ ಸಂಹಾರ ಆಗ್ತಾರೆ ನಾರಾಯಣನ ಕೈಯಲ್ಲಿ. ಅವಾಗ ನರಸಿಂಹ ರೂಪವನ್ನ ತಾಳ್ತಾರೆ. ನಮ್ಮ ರಾಯರು ಅವಾಗ ದೇವರನ್ನ ಬೇಡ್ಕೊಳ್ತಾರೆ ಅವರ ಒಂದು ಕೋಪ ತಾಪ ಕಮ್ಮಿ ಆಗಕ್ಕೆ. ರಾಯರಿಂದ ಮಾತ್ರ ಸಾಧ್ಯವಾಗಿತ್ತು ನರಸಿಂಹನ ಕೋಪ ಕಮ್ಮಿ ಮಾಡಕ್ಕೆ. ಸೊ ರಾಯರ ಒಂದು ಬೇಡಿಕೆಯಿಂದ ನರಸಿಂಹ ತಣ್ಣಗಾಗ್ತಾರೆ. ಇದು ಬಲಿ ಚಕ್ರವರ್ತಿಯನ್ನ ನಮ್ಮ ನಾರಾಯಣರು ಭೂಗರ್ಭದಡಿಯಲ್ಲಿ ತುಳಿತಾ ಇರೋದು. ಪರಶುರಾಮರು ಲಕ್ಷ್ಮೀ ಸಮೇತ. ಪರಶುರಾಮರು ನಾರಾಯಣ ಒಂದು ಅವತಾರವೇ ಆಗಿತ್ತು. ಶ್ರೀಕೃಷ್ಣನ ಒಂದು ಜನ್ಮದ ವೃತ್ತಾಂತವನ್ನ ಬರೆದಿದ್ದಾರೆ. ಶ್ರೀಕೃಷ್ಣನ ಜನ್ಮ ಹೇಗಾಯ್ತು ಅಂತ. ಇದು ರಾಮ ಸೀತೆಯ ಒಂದು ಸ್ವಯಂವರದಲ್ಲಿ ಬಿಲ್ಲನ್ನ ಮುರಿತಾ ಇರೋದು, ಹಾಗೂ ಆಂಜನೇಯ ಎಡಬಲ ಭುಜದ ಮೇಲೆ ರಾಮ ಲಕ್ಷ್ಮಣರನ್ನು ಕೂತ್ಕೊಂಡಿದ್ದು. ಸೊ ಲಂಕಾ ದಹನ ಆದ್ಮೇಲೆ ಎಲ್ಲ ಯುದ್ಧವನ್ನ ಗೆದ್ಮೇಲೆ ರಾಮ ಲಕ್ಷ್ಮಣ ಸಮೇತ ಆಂಜನೇಯ ಸಮೇತ ಸೀತಾ ಸಮೇತ ಈ ಒಂದು ಚಿತ್ರಣ. ಶ್ರೀಕೃಷ್ಣ ಪರಮಾತ್ಮನನ್ನು ತಂದೆ ಸುರಕ್ಷಿತವಾಗಿ ದಡ ತಲುಪಿಸಿದ್ದು. ಸೊ ಎಲ್ಲವೂ ತುಂಬಾ ಅದ್ಭುತವಾಗಿ ಬಿಡಿಸಿದ್ದಾರೆ. ಮಂತ್ರಾಲಯಕ್ಕೆ ಹೋದಾಗ ನೀವು ತಪ್ಪದೇ ಇದನ್ನೆಲ್ಲ ನೋಡ್ಬೇಕು, ಕಣ್ತುಂಬ್ಕೋಬೇಕು. ನಮ್ಮ ಇತಿಹಾಸವನ್ನ ನೀವು ಓದಿ ತಿಳ್ಕೋಬೇಕು. ಈ ಒಂದು ಭಾಗ್ಯ ಇಲ್ಲೇ ಇರೋದು. ಬೇರೆ ಯಾವ ದೇವಸ್ಥಾನದಲ್ಲಿ ಇಷ್ಟೊಂದು ಡೀಟೇಲ್ ಆಗಿ ಬರ್ದಿಲ್ಲ. ನಾರಾಯಣನ ಪ್ರತಿಯೊಂದು ಅವತಾರ ಕೂಡ ಇಲ್ಲಿ ಬಿಡಿಸಿದ್ದಾರೆ. ತುಂಬಾ ಅದ್ಭುತವಾಗಿ ಬಿಡಿಸಿದ್ದಾರೆ. ನೀವು ಬೇರೆ ಎಲ್ಲೂ ದೇವಸ್ಥಾನದಲ್ಲಿ ಈ ತರ ಕಂಪ್ಲೀಟ್ ಡೀಟೇಲ್ಸ್ ಕಾಣೋದು ತುಂಬಾ ರೇರ್ ಅನ್ಕೋತೀನಿ. ಕೃಷ್ಣನ ಲೀಲೆಗಳನ್ನ ಬಿಡಿಸಿದ್ದಾರೆ. ಕೃಷ್ಣ ಬೆಣ್ಣೆ ಕದೀತಾ ಇರೋದು, ಕೃಷ್ಣ ಫ್ರೆಂಡ್ಸ್ ಜೊತೆ ಆಟ ಆಡ್ತಿರೋದು, ಆ ತುಂಟಾಟಗಳನ್ನ ನೀಟಾಗಿ ಬಿಡಿಸಿದ್ದಾರೆ. ಕೃಷ್ಣ